ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಯಾವ ಟಾಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಪ್ರಶಸ್ತಿಗಳು, ಜ್ಞಾನಪೀಠ ಪ್ರಶಸ್ತಿ ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಸ್ಟ್ಯಾಟಿಕ್ GK ಪ್ಲಸ್ ಕರೆಂಟ್ ಅಫೇರ್ಸನ್ನು ಮಾಡ್ತಾಯಿದ್ದೀನಿ. ದಿನಕ್ಕೊಂದು ಪ್ರಶಸ್ತಿ ಅಂಥೇಳಿ ಕ್ಲಾಸ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದು ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1954. ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ? 1954ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿ ಎಲ್ಲದಪ್ಪ ಅಂತಂದರೆ ರವೀಂದ್ರ ಭವನ, ದೆಹಲಿ. ಪ್ರಶಸ್ತಿ ಮೊತ್ತ ಎಷ್ಟಪ್ಪ ಅಂತಂದರೆ 1 ಲಕ್ಷ ರೂಪಾಯಿ. ಎಷ್ಟು? 1 ಲಕ್ಷ ರೂಪಾಯಿ. ಒಟ್ಟು ಭಾಷೆಗಳು ಎಷ್ಟಪ್ಪ ಅಂತಂದರೆ 24 ಭಾಷೆಗಳು. ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ 22 ಭಾಷೆಗಳಿಗೆ ನೀಡಲಾಗುತ್ತದೆ. ಅಂದರೆ ಪ್ಲಸ್ 24 ಭಾಷೆಗಳಂದರೆ ಇಲ್ಲಿ ನೋಡಿರಿ, 22 ಭಾಷೆ ಪ್ಲಸ್ ಯಾವ ಭಾಷೆ ಅಂತಂದರೆ ರಾಜಸ್ಥಾನಿ ಮತ್ತು ಇಂಗ್ಲೀಷ್ ಭಾಷೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗುತ್ತದೆ. ಮೊದಲು ಕನ್ನಡಿಗರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂತಂದರೆ ಕುವೆಂಪು ಅವರು. ಎಷ್ಟರಲ್ಲಿ? 1955ರಲ್ಲಿ. ಯಾವ ಕೃತಿಗೆ ಅಂತಂದರೆ ಶ್ರೀರಾಮಾಯಣ ದರ್ಶನಂ. ಫಸ್ಟ್ ನೆನ್ಪಿಟ್ಕೋರಿ, ಕನ್ನಡಿಗರು ಯಾರು ಪಡೆದರು? 1955. ಯಾರಪ್ಪ ಅಂತಂದರೆ ಕುವೆಂಪು. ಯಾವ ಕೃತಿಗೆ? ಶ್ರೀರಾಮಾಯಣಂ ದರ್ಶನಂ ಎಂಬ ಕೃತಿಗೆ ಪಡಿತಾರೆ. ಯಾರು? ಕುವೆಂಪು ಅವರು. ಕುವೆಂಪು ಅವರಿಗೆ ಏನಪ್ಪ ಅಂತಂದರೆ 1955ರಲ್ಲಿ ಶ್ರೀರಾಮಾಯಣಂ ದರ್ಶನಂ ಎಂಬ ಕೃತಿಗೆ ಪಡಿತಾರೆ. ಕನ್ನಡಿಗರು ಯಾರ್ಯಾರಪ್ಪ ಅಂತಂದರೆ ಬೋಳ್ವಾರ್ ಮಹಮ್ಮದ್ ಕುಯಿಮ್ ಅವರಿಗೆ ಸ್ವತಂತ್ರ ಓಟ ಎಂಬ ಕೃತಿಗೆ 2016ರಲ್ಲಿ ಪಡಿತಾರೆ. ನೋಡಿರಿ, ಕನ್ನಡಿಗರು 1955 ಆದ ನಂತರ ಕಂಟಿನ್ಯೂ ಆಗಿ ಪಡಿತಾರೆ. 2016, 2017, 2018, 19, 20, 21, 22, 23, 24. ಓಕೆ, ಈಗ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ 2016ರಲ್ಲಿ ಬೋಳ್ವಾರ್ ಮಹಮ್ಮದ್ ಕುಯಿಮ್ ಎಂಬುವರು ಸ್ವತಂತ್ರ ಓಟಕ್ಕೆ ಪಡೆದಾರೆ. 2017ರಲ್ಲಿ TP ಅಶೋಕ್ ಅವರು ಕಥಾನ ಭಾರತಿ ಎಂಬ ಕೃತಿಗೆ ಪಡೆದಾರ. 2018ರಲ್ಲಿ IG ನಾಗರಾಜಪ್ಪ ಎಂಬವರು ಅನುಶ್ರೇಣಿ ಯಜಮಾನಿಕೆ ಎಂಬ ಕೃತಿಗೆ ಪಡೆದಾರ. 2019ರಲ್ಲಿ ಡಾಕ್ಟರ್ ವಿಜಯ ಎನ್ನುವವರು ಕುದಿ ಹೆಸರು ಎಂಬ ಕೃತಿಗೆ ಪಡೆದಾರ. 2020ರಲ್ಲಿ ವೀರಪ್ಪ ಮೊಯ್ಲಿ ಎನ್ನುವವರು ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯ ಎಂಬ ಕೃತಿಗೆ ಪಡೆದಾರ. 2021ರಲ್ಲಿ ನಾಗಭೂಷಣ್ ಎಂಬುವರು ಗಾಂಧಿ ಕಥನ ಎಂಬ ಕೃತಿಗೆ ಪಡೆದಾರ. 2022ರಲ್ಲಿ ಮುಡ್ನಗೂಡ ಚಿನ್ನಸ್ವಾಮಿಯವರು ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಎಂಬ ಕೃತಿಗೆ ಪಡೆದಿದ್ದಾರೆ. ಅವು ನೆನಪಿಟ್ಕೋಬೇಕು, ಹೊಂದಿಸಿ ಬರೆಯರಿಯದಾಗ ಕೇಳ್ತಾರೆ. 2021ರಲ್ಲಿ ನಾಗಭೂಷಣ್ ಗಾಂಧಿ ಕಥನ ಇವು ಹೇಳಿನಿ. ಈಗ 2023ರಲ್ಲಿ ಲಕ್ಷ್ಮೀಶ ತೋಳ್ಪಾಡಿಯವರು ಮಹಾಭಾರತ ಮತ್ತು ಅನುಸಂಧಾನ ಭಾರತ ಯಾತ್ರೆ ಎಂಬ ಕೃತಿಗೆ ಪಡೆದಾರೆ. 2024ರಲ್ಲಿ ವಿ ನಾರಾಯಣ್ ಎಂಬುವರು ನುಡಿಗಳ ಅಳಿವು ಎಂಬ ಕೃತಿಗೆ ಪಡೆದಾರೆ. ಈ ಕ್ವೆಶನ್ಸ್ಗಳು ಯಾವ ರೀತಿ ಕೇಳ್ತಾರೆ, KEದವರು ಕರೆಂಟ್ ಅಫೇರ್ಸನ್ನು ಆಧರಿಸಿ ಎಂಬುದನ್ನು ನೋಡೋಣ. ನೋಡಿ, 1954ರಲ್ಲಿ ಸ್ಥಾಪಿಸಲಾಗ್ತದೆ. ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಎಲ್ಲಿ? ರವೀಂದ್ರ ಭವನದಲ್ಲಿ. ಎಸ್, ಇದು ರೈಟ್ ಅದ. ಈ ಪ್ರಶಸ್ತಿಯನ್ನು ಕೇವಲ ಭಾರತ ಸಂವಿಧಾನದ 8ನೇ ಅನುಸೂಚಿ 22 ಭಾಷೆಗಳಿಗೆ ನೀಡಲಾಗುತ್ತದೆ. ಇದನ್ನು 24 ಭಾಷೆಗಳು 22 ಪ್ಲಸ್ ಯಾವ್ಯಾವು ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಗಳಿಗೆ ಕೊಡಲಾಗುತ್ತದೆ. 1955ರಲ್ಲಿ ಕುವೆಂಪು ಅವರಿಗೆ ನೀಡಲಾಗುತ್ತದೆ. 1 ಮತ್ತು 2 ಸರಿಯಾಗಿದೆ. 1 ಮತ್ತು 2 ಸರಿ, 3ನೇದ ತಪ್ಪದ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಪ್ರಶಸ್ತಿ ಪಡೆದ ವಿಜೇತರು ಯಾರಪ್ಪ ಅಂತಂದರೆ ನುಡಿಗಳ ಅಳಿವು. ಈಗ ಹೇಳಿದ ನುಡಿಗಳ ಅಳಿವು ಕೃತಿಗೆ ಪಡೆದಾರೆ. ಯಾರು ಪಡೆದಾರ ನುಡಿಗಳ ಅಳಿವು? ನೋಡ್ರಿ, KV ನಾರಾಯಣ್ 2024ರಲ್ಲಿ ನುಡಿಗಳ ಅಳಿವು ಕೃತಿಗೆ ಪಡೆದಾರ. ಇತ್ತೀಚಿನ ವರ್ಷದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಲೇಖಕರು ಮತ್ತು ಅವರ ಕೃತಿಗಳು: ಲಕ್ಷ್ಮೀಶ ತೋಳ್ಪಾಡಿ ಮಹಾಭಾರತ, ಅನುಸಂಧಾನ ಭಾರತ ಯಾತ್ರೆ. ಇಲ್ಲಿ 3 ಸರಿಯಾಗ್ಯಾವ. ಮುಡ್ನಗೂಡ ಚಿನ್ನಸ್ವಾಮಿ ಬಹುತ್ವದ ಭಾರತ ಬೌದ್ಧ ತಾತ್ವಿಕತೆ. ಡಾಕ್ಟರ್ ವಿಜಯ ಕುದಿ ಹೆಸರು. 3 ಸರಿಯಾಗ್ಯಾವ. ಹೊಂದಿಸಿ ಬರೆಯರಿ ಇದಾಗ ಕೇಳ್ತಾರೆ. ರೈಟ್, ಇಲ್ಲಿ ಒಳ್ಳತ್ತೀರಿ. ಬೋಳ್ವಾರ ಮಹಮ್ಮದ್ ಕುಯಿಮ್ ಸ್ವಾತಂತ್ರ್ಯ ಹೋರಾಟ ಮತ್ತು ವೀರಪ್ಪ ಮೊಯ್ಲಿ ಇದು ಪಡೆದವರು ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯ. ನಾಗಭೂಷಣ ಗಾಂಧಿ ಕಥನ. IG ನಾಗರಾಜಪ್ಪ ಇದು ಪಡೆದವರು ತಿಳ್ಕೊಬೇಕಲ್ಲ, ಅವು ಕನ್ನಡದವ್ರು ಪಡೆದರೆ ಗೊತ್ತಾಗ್ತದೆ ಫುಲ್ಲ. ರೈಟ್, ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಾಗಿತ್ತು.
ಮುಂದಿನ ಪ್ರಶಸ್ತಿಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಬಾಯ್, ಟೇಕ್ ಕೇರ್.